ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ದಾವಣಗೆರೆ ಸೈಡ್ ಮಾಡ್ತಿರುವ ಒಂದು ಹಸಿ ಉದ್ಕ ತೋರಿಸ್ಕೊಡ್ತಾ ಇದ್ದೀನಿ. ಆ ಉದ್ಕಕ್ಕೆ ನಾನು ಬಳಸ್ತಿರೋದು ಅಲಸಂದೆ ಕಾಳು. ಆ ಕಾಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ನಾನು ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಕೆಲವ್ರು ಸುಟ್ಕೊಳ್ತಾರೆ. ನಾನು ಕೆಲವೊಂದು ಸಲ ಹಿಂಗೆ ಮಾಡ್ತೀನಿ, ಕೆಲವೊಂದು ಸಲ ಹಂಗೆ ಮಾಡ್ತೀನಿ. ಇದು ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ನೋಡಿ, ಕುಕ್ಕರ್ ಒಂದು 2 ವಿಸಲ್ ಚೆನ್ನಾಗಿ ತೊಗೊಂಡೆ. ಕಾಳೆಲ್ಲ ಒಂದು 2 ವಿಸಲ್ ತೊಗೊಂಡ್ರೆ ಸಾಕು, ಬೇಯುತ್ತೆ. ಆಮೇಲೆ ಕುಕ್ಕರ್ನ ತಣ್ಣಗಾಗಕ್ಕೆ ಬಿಟ್ಟು ಪಕ್ಕಕ್ಕೆ ಹಾಲು ಕಾಯ್ತಾ ಇದೆ. ಹಾಲು ಬರ್ತಾಯಿದೆ ನೋಡಿ. ಇದು ಪಲ್ಯ ಮಾಡ್ಕೊಳ್ಳೋಣ. ಕುಕ್ಕರೆಲ್ಲ ತಣ್ಣಗಾಯಿತು. ಕಾಳು ಬಸಿ ಹಾಕ್ಕೊಂಬಿಟ್ಟು ಕಾಳು ಸಪ್ರೇಟು, ಅದು ಸಪ್ರೇಟು ತಿಳಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಎತ್ತಿಟ್ಕೊಂಡು ಅದು ರುಬ್ಬೋದಕ್ಕೆ ಹಾಕೋಣ. ಕಾಳಿಗೆ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ, ಒಣ ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದರೆ ಈ ಪಲ್ಯಕ್ಕೆ. ಈರುಳ್ಳಿ ಚೆನ್ನಾಗಿ ಹಾಕ್ಕೊಂಡು 2 ಈರುಳ್ಳಿ ಜಾಸ್ತಿನೇ ಹಾಕ್ಕೊಂಡಿನಿ, ಚೆನ್ನಾಗಿರುತ್ತೆ ಇದು. ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ. ಈರುಳ್ಳಿ ಎಲ್ಲ ಬ್ರೌನ್ ಆದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಕಲರ್ ಚೇಂಜ್ ಆದಮೇಲೆ ಕಾಳುಗಳ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ. ಈ ಉಪ್ಪು ಟೇಸ್ಟ್ ನೋಡಿ, ಕಾಳಿಗೆ ಏನಾದರೂ ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ನೀವು ಉಪ್ಪು. ಆಮೇಲೆ ಹಾಕ್ಕೊಂಡ್ರೆ ಮಿಕ್ಸು ಚೆನ್ನಾಗಿರಲ್ಲ. ಉಪ್ಪು ಬೇಕಾದಾಗ ಇದೇ ಟೈಮಲ್ಲೇ ಉಪ್ಪು ಸೇರಿಸ್ಕೊಳ್ಳಿ. ಚೆನ್ನಾಗಿರುತ್ತೆ, ಇದು ತುಂಬ ಟೇಸ್ಟಾಗಿರುತ್ತೆ. ಇದು ಒಂದು ಹೊತ್ತಿಗೆ ಮಾಡ್ಕೊಳ್ಳೋ ಸಾಂಬಾರು. ಇದು ಕುದಿಸ್ಕೊಂಡು 2 ಸಲ 3 ಸಲ ಎಲ್ಲ ತಿನ್ನೋಕ್ಕಾಗಲ್ಲ. ಒಂದು ಹೊತ್ತಿಗೆ ಹಸಿ ಉದ್ಕ ಅಂತ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಇದು ಊಟ ತುಂಬ ರುಚಿಯಾಗೂ ಇರುತ್ತೆ. ಕಾಳು ಸೇರಿಸ್ಕೊಂಡು ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು. ಅಷ್ಟು ಕಾಳು ಹಾಕೊಳ್ಳಲ್ಲ ನಾನು. ಉದ್ಕಕ್ಕೆ ಒಂದು ಸೌಟ್ ಕಾಳನ್ನ ಎತ್ತಿಟ್ಕೊಂಡಿದ್ದೀನಿ. ರುಬ್ಬಿದರೆ ಸಾಂಬಾರು ತಿಕ್ಕಾಗಿ ಬರುತ್ತೆ ಅಂತ ಉದ್ಕಕ್ಕೆ ಒಂದು ಸೌಟ್ ಕಾಳನ್ನ ಎತ್ತಿಟ್ಕೊಂಡು ಹಾಕ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಇದು. ದಾವಣಗೆರೆ ದುರ್ಗ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿದಿನವೂ ಇದೇ ಥರ ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೆ ಆ ಸೈಡೆಲ್ಲ. ಆಮೇಲೆ ರುಬ್ಬೋದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡೋಣ. ಜೀರಿಗೆ ಹಾಕ್ತೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಬೇಯಿಸಿಟ್ಕೊಂಡಿರೋದು ಹಾಕಿ ಒಂದು 5-6 ಕಾಳು ಮೆಣಸು ಹಾಕ್ಕೋಬೇಕು ಇದಕ್ಕೆ. ಒಂದು ಸೌಟ್ ಕಾಳು ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಿ ಒಂದು 5-6 ಕಾಳು ಮೆಣಸು ಹಾಕ್ಕೋಬೇಕು. ಇದು ಅಲಸಂದೆ ಕಾಳು ಗ್ಯಾಸ್ಟ್ರಿಕ್ ಅಂತಾರಲ್ಲ, ಇದನ್ನೆಲ್ಲ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಥರ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇದು ಒಪ್ಪತ್ತಿನ ಸಾರಲ್ವಾ, ತುಂಬ ಚೆನ್ನಾಗಿರುತ್ತೆ. ಕುದಿಸೆಲ್ಲ ತಿನ್ನೋದಕ್ಕಾಗೋದಿಲ್ಲ. ಅನ್ನಕ್ಕೂ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ, ಜೋಳದ ಮುದ್ದೆ, ನಿಮ್ಮ ಸೈಡ್ ಯಾವ ಮುದ್ದೆ ಮಾಡ್ಕೊತೀರ ಅದಕ್ಕೆ ಚೆನ್ನಾಗಿರುತ್ತೆ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ಶೀತ ಕೆಮ್ಮು ಎಲ್ಲ ಇದ್ದಾಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಪಲ್ಯ ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಎಲ್ಲ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಳ್ಳಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.